ಮಂಗಳೂರಲ್ಲಿ ತುಂಬ ಮಂದಿ ರಿಕ್ವೆಸ್ಟ್ ಮಾಡಿರೋ ಪ್ರಕಾರ ನಾವು ಮಂಗಳೂರಲ್ಲಿ ಐಟಮ್ಸ್ ಅನ್ನು ಇಡ್ತಾ ಇದ್ದೀವಿ. ಹೇಳಿದ ಹಾಗೆ ಇವತ್ತು ತುಂಬ ಆರ್ಡರ್ಸ್ ಉಂಟಂತೆ ಅವಳಿಗೆ ಈ ವೀಕಲ್ಲಿ. ಯಾಕಂತ ಹೇಳಿದ್ರೆ ನಾವು ಮಂಗಳೂರಲ್ಲಿ ನಮ್ಮ ಸ್ಟೋರ್ ಅನ್ನು ಇವತ್ತು ಫೈನಲ್ ಮಾಡಿದ್ದಾಳೆ. ಕ್ರಾಸ್ದಾಸ್ ಚಿಕನ್ ಸೆಂಟರ್ ಎಂಬಂತಹ ಸ್ಟೋರ್ನಲ್ಲಿ ಅಥೆಂಟಿಕ್ ಆಗಿ, ಅದು ಕೂಡ ಒಲೆಯಲ್ಲಿ ಕಟ್ಟಿಗೆಯ ಒಂದು ಹೊಗೆಗೆ, ಆ ಪರಿಮಳವಂತ ಮಣ್ಣಿನ ಮಡಿಕೆಯಲ್ಲಿ ಆ ಪರಿಮಳ ಬರುವಂತದ್ದು, ಅದರದೊಂದು ಟೇಸ್ಟ್ ಅಥೆಂಟಿಕ್ ಆಗಿರುವಂತದ್ದು. ಅಂದ್ರೆ ಕ್ಯಾಟರಿಂಗ್ ಟೈಪ್ ನಾವು ಮಾಡ್ತಾ ಇಲ್ಲ. ಕರಾವಳಿ ಭಾಗದ್ದು ಮಂಗಳೂರು ಸ್ಟೈಲಿನಲ್ಲಿ ನಾವು ಮಾಡ್ತಾ ಇರುವಂಥದ್ದು. ಸೊ ನೋಡ್ಬೋದು, ಈ ರೀತಿ ಬಂದಿದೆ, ಸೂಪರ್ ಆಗಿದೆ. ನಮ್ಮ ಮಂಗಳೂರಲ್ಲಿ ನಿಮಗೆ ಸಿಗ್ತಾ ಇರುವಂತಹ ಈ ಹೊಸ ಅನುಭವ ಖಂಡಿತವಾಗ್ಲು ತಗೊಂಡು ಇದರ ಸವಿರುಚಿಯನ್ನ ಒಮ್ಮೆ ಟೇಸ್ಟ್ ಮಾಡಿ ನಮಗೆ ನಿಮ್ಮ ರಿವ್ಯೂ ಅನ್ನು ತಿಳಿಸಿ. ನಮ್ಮ ಐಟಮ್ ಅನ್ನು ನಾವೇ ಹೊಗಳುವಂಥದ್ದಲ್ಲ, ನೀವು ಸಹ ಖಂಡಿತವಾಗ್ಲೂ ಟೇಸ್ಟ್ ಮಾಡಿ ನಮಗೆ ಹೇಳಿ ಯಾವ ರೀತಿ ಇದು ಆಗಿತ್ತು ಅಂತ ಹೇಳಿ. ಇವಾಗಲೇ ನಿಮ್ಮ ಆರ್ಡರ್ ಅನ್ನ ಬುಕ್ ಮಾಡಿ. ಹೇಗುಂಟು? ಹೆಲೋ, ಹಾಯ್, ನಮಸ್ತೆ ಎಲ್ರಿಗೂ. ಹೇಗಿದ್ರೆ ಎಲ್ಲರೂ? ನೀವೆಲ್ಲರೂ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಇನ್ನೊಂದು ಹೊಸ ಬ್ಲಾಗ್ ಒಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀವಿ. ಬೆಳಿಗ್ಗೆ ಇವತ್ತೊಂದು 7 ಗಂಟೆ ಅಷ್ಟಕ್ಕೆ ನಮಗೆ ಇವತ್ತಿನ ಆರ್ಡರ್ ಇದು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಹಾಗೆ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಮ್ಮದು ಪೋರ್ಕ್ ಐಟಮ್ಸ್ ಎಲ್ಲ ಇವಾಗ ಬೆಳಿಗ್ಗೆ ಬಂದಿದೆ. ಸೊ ಬೆಳಿಗ್ಗೆನೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇದರದ್ದು ಚಾಪಿಂಗ್ ಏನಿದೆ ನೋಡಿ, ಅದನ್ನೆಲ್ಲ ಹಸ್ಬೆಂಡ್ ಮಾಡಿ ಕೊಡ್ಲಿಕ್ಕಿದ್ದಾರೆ. ಮತ್ತೆ ಏನು ಮಿಕ್ಸಿಂಗ್ ಎಲ್ಲ ಮಾಡ್ಲಿಕ್ಕಿದೆ, ಐಟಮ್ಸ್ ಅನ್ನು ಪ್ರಿಪರೇಷನ್ ಮಾಡ್ಲಿಕ್ಕಿದೆ, ಅದೆಲ್ಲ ನನಗೆ ಮಾಡ್ಲಿಕ್ಕಿದೆ. ಆ ಒಂದು ರೀಸನ್ಗೋಸ್ಕರ ಮತ್ತೆ ಅವರ ಕೆಲಸಕ್ಕೆ ಹೊರಡ್ತಾರೆ ಅಂತ ಹೇಳಿ ಬೆಳಿಗ್ಗೆ ಬೇಗ ಇವಾಗ ನಾವು ಪಾರ್ಸೆಲ್ ಅನ್ನ ತಗೊಂಡು ಬಂದ್ಬಿಟ್ಟು ಶಾಪಿಂಗ್ ಅನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಿ? ಇವತ್ತು ನೋಡಿ ಇವಳದು ಇಂದಾದ್ ಪೋರ್ಕ್ ಇಂದಾದಿಗೆ ಸ್ಪೆಷಲ್ ಮಾಂಸ, ಫ್ರೆಶ್ ಮಾಂಸ ಇವತ್ತು ಬಂದಿದೆ. ಪೋರ್ಕ್ ಇಂದಾದ್ ನಂತರ ಎಂತ ಪೋರ್ಕ್ ರಕ್ತಿಯ ಪೋರ್ಕ್ ಇಂದಾದ ಪೋರ್ಕ್ ರತಿ ಮತ್ತೆ ಸರ್ಪತಲ್ ಅಂತ ಹೇಳ್ತೀವಿ ನೋಡಿ, ಅದು. ಹಾಗೇನೆ 10 kg ಪೋರ್ಕ್ ಇಂದಾದ, 10 kg ಪೋರ್ಕ್ ಬಫಾತ್, 10 kg ಪೋರ್ಕ್ ಸರ್ಪತೆಲ್, ಹಾಗೇನೆ ಬೋಟಿ ಪುಳಿ ಮುಂಚಿ, ಅದು ನಾಳೆಗೆ ಇಟ್ಟಿದ್ದೀವಿ. ಸೊ ಇವತ್ತು ಫುಲ್ ಪೋರ್ಕ್ ಐಟಮೇ ನಮಗೆ ಮಾಡ್ಲಿಕ್ಕಿರುವಂಥದ್ದು. ಅದೆಲ್ಲ ಆರ್ಡರ್, ಇದೆಲ್ಲ ಆರ್ಡರ್ಸ್ ಇವಾಗ ಮಂಗಳೂರಿಗೆ ಹೋಗ್ತಾ ಇದೆ. ನಿನ್ನೆ ಕೂಡ ನಾವು ಹೇಳಿದ್ದೇವೆ, ಶೇರ್ ಮಾಡಿದ್ದೇವೆ ಕೂಡ, ಇನ್ನು ಪೋಸ್ಟಲ್ಲಿ ಕೂಡ ನಾವು ಹಾಕ್ತೀವಿ. ಹೇಳಿ ಅವರಿಗೆ. ಮಂಗಳೂರಲ್ಲಿ ತುಂಬ ಮಂದಿ ರಿಕ್ವೆಸ್ಟ್ ಮಾಡಿರೋ ಪ್ರಕಾರ ನಾವು ಮಂಗಳೂರಲ್ಲಿ ಐಟಮ್ಸ್ ಅನ್ನು ಇಡ್ತಾ ಇದ್ದೀವಿ. ಸೊ ನಮ್ಮದು ಬ್ಯಾಕ್ ಗ್ರೌಂಡ್ ಏನು ಕಾಣಿಸ್ತಾ ಇದೆ ನೋಡಿ, ಅದನ್ನು ಮೈಂಡ್ ಮಾಡಬೇಡಿ. ಈಗ ಮಳೆಗಾಲಕ್ಕೆ ಇದೇ ರೀತಿ ಇರುತ್ತೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ. ಹಾಗೆ ಇದೆಲ್ಲ ನಮ್ಮದು ನಾವೇನು ಅಡಿಗೆಗೆ ಬಳಸ್ತೇವೆ ನೋಡಿ, ಅಂತ ಎಲ್ಲ ಬಟ್ಟೆಗಳನ್ನೆಲ್ಲ ನಾವು ಚೆಂದ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎಲ್ಲ ಹಾಕಿಟ್ಟಿದ್ದೀವಿ. ಸೊ ಬಿಸಿಲು ಸ್ವಲ್ಪ ಕಡಿಮೆ ಇದೆ, ತುಂಬ ಮಳೆ ಜಾಸ್ತಿ ಆಗಿದೆ ಇವಾಗ. ಇನ್ನು 1 ವಾರ ಮಳೆ ಇದೆ ಅಂತೇಳಿ ಹೇಳಿದ್ದಾರೆ. ಹಾಗೆ ಜೋಶ್ವನಿಗೆ ಕೂಡ ರಜೆ, ಜೋಶ್ವನಿಗೆ ಕೂಡ ಇವತ್ತು ಓದಿಸ್ಬೇಕು, ಒಮ್ಮೆ ಆಟ ಆಡಿಸ್ಬೇಕು, ಇವತ್ತೆಲ್ಲ ಟಾಸ್ಕ್ ಇದೆ ಅಲ್ವಾ? ಎಲ್ಲ ನಿನ್ನ ಟಾಸ್ಕ್. ಹೌದು, ನಿಮ್ದು ಖಾಲಿ ಶಾಪಿಂಗ್ ಮಾತ್ರ ನಂದು ನೋಡಿ. ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಗ್ಲೆನ್ಸಿ ಹೇಳಿದ ಹಾಗೆ ಇವತ್ತು ತುಂಬಾ ಆರ್ಡರ್ಸ್ ಉಂಟಂತೆ ಅವಳಿಗೆ ಈ ವೀಕಲ್ಲಿ. ಯಾಕಂತ ಹೇಳಿದ್ರೆ ನಾವು ಮಂಗಳೂರಲ್ಲಿ ನಮ್ಮ ಸ್ಟೋರ್ ಅನ್ನು ಇವತ್ತು ಫೈನಲ್ ಮಾಡಿದ್ದಾಳೆ. ಕ್ರಾಸ್ದಾಸ್ ಚಿಕನ್ ಸೆಂಟರ್ ಎಂಬಂತಹ ಸ್ಟೋರ್ನಲ್ಲಿ ಫ್ರೆಶ್ ಆಗಿ, ಅದು ಕೂಡ ಅಥೆಂಟಿಕ್ ಆಗಿ, ಅದು ಕೂಡ ಒಲೆಯಲ್ಲಿ ಕಟ್ಟಿಗೆಯ ಒಂದು ಹೊಗೆಗೆ, ಆ ಪರಿಮಳವಂತ ಮಣ್ಣಿನ ಮಡಿಕೆಯಲ್ಲಿ ಆ ಪರಿಮಳ ಬರುವಂತದ್ದು, ಅದರದೊಂದು ಟೇಸ್ಟ್ ಅಥೆಂಟಿಕ್ ಆಗಿರುವಂತದ್ದು. ಅಂದ್ರೆ ಕ್ಯಾಟರಿಂಗ್ ಟೈಪ್ ನಾವು ಮಾಡ್ತಾ ಇಲ್ಲ. ಎಗೇನ್ಸ್ಟ್ ಆರ್ಡರ್ ಇರುತ್ತೆ, ವ್ಯೂವರ್ಸ್ ಗಳಿಗೆ ಒಂದು ಆ ಟೇಸ್ಟ್ ಕೊಡ್ಬೇಕು ಎಂಬಂತ ಒಂದು ಇಂಟ್ರೆಸ್ಟ್ ಅಲ್ಲಿ ಪಾಪ ಅವಳು ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಅವಳಿಗೊಂದು ನನ್ನ ಕಡೆಯಿಂದ ಗಂಡನಾಗಿ ಮಾರಲ್ ಸಪೋರ್ಟ್ ಅವಳಿಗೆ ಕೊಡುವಂಥದ್ದು ನಂದು ಕರ್ತವ್ಯ. ಒಂದು ಬೇರೆ ಕೆಲಸ ಉಂಟು, ಬೇರೆ ಬಿಸ್ನೆಸ್ ಉಂಟು, ಆದ್ರೂ ಕೂಡ ಹೋಗೋದಕ್ಕಿಂತ ಮುಂಚೆ ನಿನ್ ಜೊತೆ ನಾನು ಇದ್ದೇನೆ ಅಂತ ಹೇಳಿ ಇದನ್ನೆಲ್ಲ ಕಟ್ ಮಾಡಿ ಕೊಡುವಂಥದ್ದು ಇವತ್ತು ನಂದು ಒಂದು ಡ್ಯೂಟಿ. ಸೊ ಇದನ್ನು ಒಂದು ಇವತ್ತು ನಾನು ಮಾಡ್ತಾ ಇದ್ದೇನೆ. ಸೊ ಪೋಕ್ ನೋಡಿ, ಪೋಕ್ ಮಾಂಸ
ಸೊ ನೋಡಿ, ಅವಳಿಗೆ ಪೋಕ್ ಇಂದಾದ್ ಆರ್ಡರ್ ಬಂದಿದೆ ಅಂತೆ, ಪೋಕ್ ಬಾಫತ್ ಆರ್ಡರ್ ಬಂದಿದೆ, ಪೋಕ್ ಸರ್ಪೆತೆಲ್ ಆರ್ಡರ್ ಬಂದಿದೆ. ಸೊ ಹೀಗೆ ಎಲ್ಲದಕ್ಕೊಂದು 3-4 ಸ್ಪೆಷಲ್ ಐಟಮ್ಸ್ಗೆ ಅವಳಿಗೆ ಆರ್ಡರ್ ಬಂದಿರುವಂಥದ್ದು. ಕಸ್ಟಮರ್ಸ್ನವರು ಹೊರಗಿನ ದೇಶಕ್ಕೆ ಕೊಂಡೋಗ್ಲಿಕ್ಕೆ ಬೇಕು ಅಂತ ಹೇಳಿ ಫ್ರೆಶ್ ಮೀಟ್ ಬೇಕು ಅಂತ ಹೇಳಿದಕ್ಕೋಸ್ಕರ ಇವತ್ತು ಅವರು ತಂದು ಕೊಟ್ಟಂತ ಫ್ರೆಶ್ ಮತ್ತು ಪ್ರೀಮಿಯಂ ಕ್ವಾಲಿಟಿ ಮೀಟ್ ಇದು ಹೇಗೆ ಉಂಟು ನೋಡಿ, ಚೆನ್ನಾಗಿ ನೋಡಿ. ಇದು 1 kg ಪೋಕ್ ಮಾಂಸದಲ್ಲಿ ಮ್ಯಾಕ್ಸಿಮಮ್ ಮಾಂಸ ಇರುವಂಥದ್ದು, 2 ತುಂಡು ಮಾತ್ರ ಇಂಥ ಶುಂಠೈ ಚರ್ಬಿ ಇರುವಂಥದ್ದು. ಸೊ ಇಂದಾದಿಗೆ ಈ ಟೈಪ್ ಕಟ್ ಮಾಡ್ಕೊಳ್ಬೇಕಾಗತ್ತೆ ಇಂದಾದಿಗೆ. ನಂತರ ಇಂದಾದಿಗೆ ಮಾಂಸ ಕೂಡ ಅದೇ ರೀತಿಯಲ್ಲಿ ಕಟ್ಟಿಂಗ್ಸ್ ಬರಬೇಕಾಗತ್ತೆ, ಅದೇ ರೀತಿಯಲ್ಲಿ ಕಟ್ಟಿಂಗ್ ಮಾಡಿ ಅವಳಿಗೊಂದು ಹೆಲ್ಪ್ ಮಾಡುವಂಥದ್ದು. ಸೊ ಬಾಫತ್ ಇದು ಕಟ್ಟಿಂಗ್ ಸ್ಟೈಲ್ಸ್ ಬೇರೆನೆ ಇರುತ್ತೆ. ಬಾಫತ್ ಕೂಡ ಅವಳದೊಂದು ಮಸಾಲ ಉಂಟು, ಸೂಪರ್ ಆಗಿರುವಂತ ಒಂದು ಮಸಾಲ. ಆ ಮಸಾಲ ಅವಳು ಟ್ರೆಡಿಷನಲ್ ಆಗಿ ಕಡೆಯುವ ಕಲ್ಲಲ್ಲಿ ಕಡೆದು ಮಾಡುವಂತಹ ಮಸಾಲ ಅದು. ಹೀಗೆ ಅಂತ ಅಂಗಡಿಯಲ್ಲಿ ಸಿಗುವಂತಹ ಬಾಫತ್ ಪೌಡರ್ ಪ್ಯಾಕೆಟ್ಸ್ ಆಗಿರ್ಬೋದು, ಆ ಪ್ಯಾಕೆಟ್ ಅನ್ನಿಂದ ಯೂಸ್ ಮಾಡುವಂತ ಮಸಾಲ ಅಲ್ಲ, ಅವಳದೇ ಸ್ಪೆಷಲ್ ಆಗಿ ರೆಡಿ ಮಾಡಿರುವಂತಹ ಒಂದು ಮಸಾಲ. ಸೊ ಅದ್ಭುತವಾಗಿರುವಂತಹ ಒಂದು ಟೇಸ್ಟ್ ಇರ್ತದೆ, ಸೂಪರ್ ಆಗಿರುವಂತಹ ಒಂದು ಟೇಸ್ಟ್ ಇರ್ತದೆ. ನೀವು ಕೂಡ ಅದನ್ನು ಟೇಸ್ಟ್ ಮಾಡಿ. ಮಂಗಳೂರಿನವರಿಗೆ ಇವತ್ತು ನಾವು ಪಾರ್ಸೆಲ್ ಅಲ್ಲಿ ಕಳಿಸಿ 2-3 ದಿವಸ ನಿಮ್ಗೆ ವೆಯ್ಟ್ ಮಾಡುವಂತದ್ದು ಅದೆಲ್ಲ ಏನಿಲ್ಲ. ಎಗೇನ್ಸ್ಟ್ ಆರ್ಡರ್ ಕೊಡಿ. ಎವ್ರಿ ಸ್ಯಾಟರ್ಡೆ ರಾಸ್ತಾಸ್ ಚಿಕನ್ ಸೆಂಟರ್ ನಲ್ಲಿ ಎಲ್ಲ ಟೈಪ್ ಇದ್ದು ನಿಮ್ದು ವೀಕೆಂಡ್ ಎಂಜಾಯ್ ಮಾಡಲಿಕ್ಕೆ ಸ್ಯಾಟರ್ಡೇನೆ ಅವೈಲೇಬಲ್ ಇರುತ್ತೆ. ವಾರದಲ್ಲಿ ಒಮ್ಮೆ ಮಾತ್ರ ರಾಸ್ತಾಸ್ ಚಿಕನ್ಗೆ ಫ್ರೆಶ್ ಸ್ಟಾಕ್ ಬರ್ತದೆ ಎಗೇನ್ಸ್ಟ್ ಆರ್ಡರ್. ನಂತರ ನೀವು ಒಂದು ವೇಳೆ ಹೋಗಿ ಎಕ್ಸ್ಟ್ರಾ ನನಗೆ ಬೇಕು ಆರ್ಡರ್ ಮಾಡದೆ ನೀವು ನನಗೆ 1 kg ಕೊಡಿ 2 kg ಕೊಡಿ ಅಂತ ಹೇಳಿದ್ರೆ ಅಲ್ಲಿ ಸಿಗ್ಲಿಕ್ಕಿಲ್ಲ ಬಹುಶಃ. ಎಗೇನ್ಸ್ಟ್ ಆರ್ಡರ್ ಇರುವಂತದ್ದು ಮಾತ್ರ ನಾವು ಮಾಡ್ತಾ ಇದ್ದೇವೆ ಎಂಬುವಂಥದ್ದು ಹೇಳುತ್ತಾ, ಬೇಕಾದವರು ಯಾರಿಗೆಲ್ಲ ಟೇಸ್ಟ್ ಮಾಡ್ಲಿಕ್ಕೆ ಬೇಕು ಗ್ಲೆನ್ಸ್ ಇದ್ದು ಕೈದು ಒಂದು ರುಚಿ ನಮ್ಮ ವ್ಯೂವರ್ಸ್ ಗಳಿಗೆ ಯಾರಿಗೆ ಸವಿಲಿಕ್ಕೆ ಬೇಕು ನೀವೊಮ್ಮೆ ಟೇಸ್ಟ್ ಮಾಡಿ ಆದ ನಂತರ ಉಳಿದವರಿಗೂ ಕೂಡ ರೆಫರ್ ಮಾಡಿ, ಉಳಿದವರಿಗೂ ಕೂಡ ಶೇರ್ ಮಾಡಿ. ಒಂದು ಹೌಸ್ ವೈಫ್ ಯಾವ ತರ ತನ್ನ ಕೆಲಸವನ್ನು ಸಕ್ಸಸ್ಫುಲ್ ಆಗಿ ಮಾಡಬಹುದು ಎಂಬುದಕ್ಕೆ ನೀವು ಕೂಡ ಸಹಕಾರ ಕೊಡಿ ಅಂತ. ಈ ತರ ಕಟ್ಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ಇದಲ್ವಾ ತುಂಬಾ ಹ್ಯಾಂಡ್ಸಮ್ ಕಾಣ್ತೀರ, ನಿಜ. ಹೌದು, ನೀವು ಹೇಗಿದ್ದೀರಿ ನೋಡಿ ಅದೇ ರೀತಿ ಚಂದ. ನಮ್ಮ ಒಂದು ಒಲೆಯಲ್ಲಿ ಆಲ್ರೆಡಿ ಅಡಿಗೆ ಆಗ್ತಾ ಇದೆ. ರೈಸ್ ಹಾಕಿದ್ದೇವೆ. ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ದೇವೆ, ಯಾಕಂತ ಹೇಳಿದ್ರೆ ಮತ್ತೆ ಟೈಮ್ ಸಿಗುದಿಲ್ಲ, ಯಾಕಂತ ಹೇಳಿದ್ರೆ ಅಷ್ಟೊಂದು ಕೆಲಸ ಇದೆ ಇವತ್ತು. ಹಾಗೆ ಇಲ್ಲಿ ಒಂದು ಐಟಮ್ ಅನ್ನ ಇಟ್ಟಿದ್ದಾರೆ. ಹಾಗೆ ಇದು ನಿನ್ನೆದ್ದು ಗ್ರೇವಿ ಆಯ್ತಾ. ಸೊ ಈ ಗ್ರೇವಿಯನ್ನ ಬಿಸಿ ಮಾಡಬೇಕು, ಅದಕ್ಕೆ ಇಲ್ಲಿ ಸ್ವಲ್ಪ ಬಿಸಿ ತಾಗ್ತದೆ ಅಂತೇಳಿ ಅದನ್ನು ಕೂಡ ಇಲ್ಲೇ ಇಟ್ಟಿದ್ದೇವೆ. ಸೊ 2 in 1 ಹೊಗೆ ಹೋಗುವಾಗ ಇದು ಎಂತ ಗೊತ್ತಾ, ಇದೆಲ್ಲ ಬಟ್ಟಿ ನಮ್ಮದು ಈಗ ಫಂಗಸ್ ತರ ಸ್ವಲ್ಪ ಬರ್ತದಲ್ಲ ಈ ಮಳೆಗೆ, ಅದಕ್ಕೆ ನಮ್ಮದೇ ಒಂದು ಸಣ್ಣದು ಒಂದು ಇದು ತೆಪ್ಪಲ್ಲಿ ಇಟ್ಟದ್ದು ಅಂತ ಹೇಳಿದ್ರೆ ಸ್ವಲ್ಪ ನಮ್ಮದೇ ಒಂದು DIY ಮಾಡಿದ್ದು ನಾವು. ಸೊ ಇದು ಪೋರ್ಕ್ಗೆ ಅಂತೇಳಿ ನಾವು ಮಾಡಿದ್ದು, ಅದಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇವಾಗ ನಾವು, ಪರ್ಮನೆಂಟ್ ಸೊಲ್ಯೂಷನ್. ಆ ಒಂದು ರೀಸನ್ಗೋಸ್ಕರ ಇದನ್ನು ಸಹ ಇಟ್ಟಿದ್ದೇವೆ, ಇದನ್ನು ಹಾಳು ಮಾಡೋದು ಬೇಡ ಅಂತೇಳಿ. ಯಾಕಂತ ಹೇಳಿದ್ರೆ ಇದೆಲ್ಲ ತುಂಬಾ ಕ್ರಯ ಕೊಟ್ಟು ತಂದಿರುವಂತದ್ದು ನಾವು, ಹಾಗೇನೆ ತುಂಬಾ ಯೂಸ್ ಆಗುವಂತ ವಸ್ತು. ಹಾಗೆ ಇಲ್ಲಿದ್ದು ಹೊಗೆ ಹೋಗುವಾಗ ಅದಕ್ಕೆ ಸಹ ಫಂಗಸ್ ಎಲ್ಲ ಹಿಡಿಯುವುದಿಲ್ಲ, ಗಟ್ಟಿಯಾಗಿರ್ತದೆ ಅಲ್ವಾ, ಅಲ್ಲ? ಪುಗೆ ಮದ್ದು ಆ ರೀತಿ ನಮ್ಮದೊಂದು ಟೆಕ್ನಾಲಜಿ, ನಮ್ಮದೆಲ್ಲ ಲೋಕಲ್ ಟೆಕ್ನಾಲಜಿ. ಹೌದು, ಯಾರೆಲ್ಲ ಲೋಕಲ್ ಇಷ್ಟಪಡ್ತೀರಾ ನೋಡಿ ಅವರಿಗೆ ಇಷ್ಟ ಆಗ್ಬೋದು, ಯಾರೆಲ್ಲ ಸ್ವಲ್ಪ ಹೈಫೈ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರಿಗೆಲ್ಲ ಅಷ್ಟೊಂದು ಇಷ್ಟ ಆಗ್ಲಿಕ್ಕಿಲ್ಲ, ಆದ್ರೂ ಪರವಾಗಿಲ್ಲ. ಇದು ನಮ್ಮ ಲೈಫ್ ಸ್ಟೈಲ್, ಇದೇ ರೀತಿ ಇರುತ್ತೆ. ನಾವು ಹೀಗೇನೆ ಇರೋದು. ಬೆಳಿಗ್ಗೆ ನೋಡಿ, ಇವಾಗ ಬೆಳಿಗ್ಗೆ ಒಂದು 6 ಗಂಟೆ ಅಷ್ಟಕ್ಕೆ ಸಖತ್ ಮಳೆ ಆಗ್ತಾ ಇತ್ತು, ತುಂಬಾ ಅಂತ ಹೇಳಿ ತುಂಬಾ ಜೋರಾಗಿ ಮಳೆ ಆಗ್ತಿತ್ತು ಆಯ್ತಾ. ಹೌದು, ಮಕ್ಕಳಿಗೆ ರಜೆ ಸಿಕ್ಕಿತ್ತು. ಜೋಶ್ವನಿಗೆ ಇವತ್ತು ಮಕ್ಕಳಿಗೆ ರಜೆ ಇದ್ರೆ ಹಾಗೂ ಪ್ಲಸ್ ಇವತ್ತು ಅಷ್ಟೊಂದು ಕೆಲಸ ಇದೆ, ಎಲ್ಲ ಒಟ್ಟಿಗೆ ಮಾಡ್ಲಿಕ್ಕೆ ಇವತ್ತು ಗೊತ್ತಿಲ್ಲ ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂತ ಹೇಳಿ.
ಯಾಕಂತ ಹೇಳಿದ್ರೆ ಅವನಿಗೆ ಸಹ ಓದಿಸ್ಬೇಕು, ಅದು ದೊಡ್ಡದೊಂದು ಟಾಸ್ಕ್. ಹಾಗೇನೆ ಅವನ ಟೈಮಿಂಗ್ ಅನ್ನು ಕೂಡ ಡಿವೈಡ್ ಮಾಡಬೇಕು, ಅವನ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲ ಇದೆ ಮಾಡಲಿಕ್ಕೆ. ಹಾಗೆ ಈಗ ಸ್ವಲ್ಪ ನೋಡಿ, ಮಕ್ಕಳಿಗೆ ರಜೆ ಅಂತ ಹೇಳುವಾಗ ಮಳೆ ನಿಲ್ತದೆ ಇದು, ಅದಕ್ಕೆ ಸಾಕ್ಷಿ ಇವಾಗ ನೋಡಿ ಬೆಳಿಗ್ಗೆ ಮಳೆ ಇಲ್ಲ. ನಿನ್ನೆಯಿಂದ ಕಡಿಮೆ ಆಗಿದೆ ಅಲ್ಲ, ಇವತ್ತು ಮಳೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿದೆ ಹಾಗೆ. ಸೊ ಇದು ವೆದರ್ ಈ ರೀತಿ ಇದೆ. ಎಂತ ಸ್ಪೆಷಲ್ ಇವತ್ತು? ಸ್ಪೆಷಲ್ ತೌತೆ. ಸ್ವಲ್ಪ ಮಾತ್ರ ತೌತೆ ಮಾತ್ರ. ಹೇಗುಂಟು? ಡ್ರೈ ಫಿಶ್ ಕರಿ. ಡ್ರೈ ಫಿಶ್ ಕರಿ ಎಂತ ಹೇಳ್ತದಕ್ಕೆ, ಅದಕ್ಕೆ ಎಂತ ಹೇಳುದು? ಕೊಲ್ಲಾತೂರು ಮೀನಿನ ಡ್ರೈ ಫಿಶ್ ಕರಿ. ಬೇರೆ ಎಂತ ಬೇಕು? ಮುಳ್ಳು ಸೌತೆಕಾಯಿ ಪದಾರ್ಥ, ಹಂದಿ ಮಾಂಸದ ಒಂದು ಫ್ಲೇವರ್. ಬೆಳಿಗ್ಗಿಂದ ಒಂದೊಂದು ಐಟಮ್ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಇವಾಗ ನಮ್ಮದು ಪೋರ್ಕ್ ಬಫತ್ ಇಲ್ಲಿ ರೆಡಿ ಆಗಿದೆ, ನೋಡ್ಬೋದು. ಸೊ ಬೆಳಿಗ್ಗಿಂದ ನಾವು ಕಟ್ಟಿಂಗ್ ಚಾಪಿಂಗ್ ಎಲ್ಲ ತೋರಿಸಿದ್ವಿ ನಿಮಗೆ, ಆದರೆ ಇವಾಗ ಐಟಮ್ ರೆಡಿ ಆಗ್ತಾ ಇದೆ, ಫೈನಲಿ ಪ್ರಿಪೇರ್ ಆಗ್ತಾ ಇದೆ. ಇದು ಪೋರ್ಕ್ ಬಫತ್ ನೋಡ್ಬೋದು. ಇದರದ್ದು ಫ್ಯಾಟ್ ಜಾಸ್ತಿ ಇಲ್ಲ, ಒಳ್ಳೆ ಪ್ರೀಮಿಯಂ ಕ್ವಾಲಿಟಿದು ಪೋರ್ಕ್ ನಮಗೆ ಸಿಕ್ಕಿದೆ. ಅದಕ್ಕೋಸ್ಕರ ನಾವು ಅವಸರ ಮಾಡದೆ ತಗೊಂಡು ಬರೋದು, ಒಳ್ಳೆ ಕ್ವಾಲಿಟಿದ್ದು ನಿಮಗೆ ಕೊಡಬೇಕು ಅಂತ ಹೇಳಿ. ನೀವು ನೋಡ್ಬೋದು ಯಾವ ರೀತಿ ನಾವು ಒಲೆಯಲ್ಲಿ ಮಾಡ್ತಾ ಇದ್ದೀವಿ ಅಂತೇಳಿ. ಕಲರ್ ಸ್ವಲ್ಪ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಕಾಣ್ಬೋದು. ಕೆಲವರು ಕಮೆಂಟಲ್ಲಿ ಕೇಳ್ತಾ ಇದ್ರಿ ರೆಡ್ ಕಲರ್ ಕಾಣ್ತಾ ಇಲ್ಲ ಅಂತ ಹೇಳಿ. ಸ್ವಲ್ಪ ಲೈಟ್ ಇದೆ, ಎಫೆಕ್ಟಿಗೆ ಬೇರೆ ಕಲರ್ ಕಾಣ್ತಾ ಇರ್ಬೋದು. ಆದರೆ ನಾವು ಮನೆಯಲ್ಲೇ ಮಾಡ್ತಾ ಇರೋದು, ಮನೆಯಲ್ಲಿ ನಮಗೆ ಹೇಗೆ ಮಾಡ್ತೀವಿ ಅದೇ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಲ್ವಾ. ನಾವು ಯಾವುದೇ ರೀತಿಯಾದಂಥ ಕಲರ್ ಆಗಲಿ, ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ಬೋದು ಅಥವಾ ಟೇಸ್ಟಿಂಗ್ ಪೌಡರ್ ಎಂತ ಸಾಕೋದಿಲ್ಲ, ಆದರೂ ಸೂಪರ್ ಆಗಿರೋದು ಅಥೆಂಟಿಕ್ ಅಂತ ಹೇಳಿದರೆ. ನಾವು ಜಾಸ್ತಿ ಆಗಿ ಅದನ್ನು ನಾವು ಯಾಕೆ ಟ್ರೆಡಿಷ್ನಲ್ ಅಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೀವಿ ಅಂದರೆ, ನಾವು ಒಲೆಯಲ್ಲಿ ಮಾಡ್ತಾ ಇದ್ದೀವಿ, ಅದು ಕೂಡ ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಇದನ್ನು ಟೇಸ್ಟ್ ಮಾಡಲೇಬೇಕು. ಕರಾವಳಿ ಭಾಗದ್ದು ಮಂಗಳೂರು ಸ್ಟೈಲಿನಲ್ಲಿ ನಾವು ಮಾಡ್ತಾ ಇರುವಂಥದ್ದು. ಸೊ ನೋಡ್ಬೋದು ಈ ರೀತಿ ಬಂದಿದೆ, ಸೂಪರ್ ಆಗಿದೆ. ಇನ್ನು ಇದನ್ನು ತೆಗೆದು ಕೆಳಗೆ ಇಡೋದು. ಇಲ್ಲಿ ಇಂದಾದಿದ್ದು ಪ್ರಿಪ್ರೇಷನ್ ಆಗ್ತಾ ಉಂಟು, ಪೋರ್ಕ್ ಇಂದಾದ ಒಂದೊಂದು ಕಡೆ ಒಂದೊಂದು ಐಟಮ್ ಆಗ್ತಾ ಉಂಟು. ಸೊ ಹೊರಗಡೆ ಪೋರ್ಕ್ ಬೋಟಿ ಏನಿದೆ ಸರ್ಪದಲ್ಲಿ ಅಂತ ಹೇಳ್ತೀವಿ ನಾವು, ಅದು ಆಗ್ತಾ ಇದೆ. ಹಾಗೆ ಇಲ್ಲಿ ಇವಾಗ ಇಂದಾದಿದ್ದು ಮಸಾಲವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಅದು ಚೆನ್ನಾಗಿ ಫ್ರೈ ಆಗಬೇಕು, ನೋಡ್ಬೋದು ನೋಡಿ ಈ ರೀತಿ ಆಗ್ಬೇಕು. ಇದಕ್ಕೆ ತುಂಬಾ ಪೇಷನ್ಸ್ ಬೇಕು, ಸ್ವಲ್ಪ ಬಾಡಿಸ್ಬೇಕು ಇದನ್ನ. ನಂತರ ಇಲ್ಲಿ ನೋಡಿ ಎಲ್ಲ ಮಸಾಲೆ ಎಲ್ಲ ತೆಗೆದಿಟ್ಟಿದ್ದೀನಿ. ಸೊ ಈ ರೀತಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಮಾಡಲಿಕ್ಕಿದೆ. ಯಾವುದು ಕೂಡ ಸುಲಭದಲ್ಲಿ ಆಗುದಿಲ್ಲ. ಕೆಲವೊಮ್ಮೆ ರೇಟ್ ಎಲ್ಲ ನೋಡಿ ಹೇಳ್ತೀರಾ ಜಾಸ್ತಿ ಆಗ್ತದೆ, ಅಥವಾ ಆಚೆ ಈಚೆ ಸ್ವಲ್ಪ ರೇಟ್ ಆದ್ರೂ ಕೂಡ ಹೇಳ್ತೀರಾ. ಆದ್ರೆ ಇದರಲ್ಲಿ ನಾವು ಬರುವಂತಹ ಒಂದು ಶ್ರಮ ಏನಿದೆ ನೋಡಿ, ಅದು ತುಂಬಾ ಇರುತ್ತೆ. ಆದ್ರೂ ಕೂಡ ನಾವು ಮಾಡುವಂತಹ ಪ್ರತಿಯೊಂದು ಅಡಿಗೆಯಲ್ಲಿ ಕೂಡ ಆ ಒಂದು ಮನೆಯ ರುಚಿ ನಿಮಗೆ ಸಿಗಬೇಕು ಅನ್ನೋಂಥ ಪ್ರಯತ್ನ ನಮ್ಮದು. ಕೇವಲ ನಿಮಗೆ ಟೇಸ್ಟ್ ಆಗಬೇಕು ಅಂತ ಹೇಳಿ ನಾವು ಬೇರೆ ಏನು ಆರ್ಟಿಫಿಷಿಯಲ್ ಮಸಾಲವನ್ನು ಬಳಸುವಂಥದ್ದೆಲ್ಲ ಮಾಡೋದಿಲ್ಲ. ನಮಗೆ ಯಾವ ರೀತಿ ನಾವು ಮನೆಯಲ್ಲಿ ಮಾಡ್ತೀವಿ ಅದೇ ರೀತಿ ನಾವು ಮಾಡುವಂಥದ್ದು. ನಮಗೆ ಜೆನ್ಯೂನ್ ಆಗಿ ಸಿಕ್ಕುವಂಥ ಕಸ್ಟಮರ್ಸ್ ಇದ್ರೂ ಸಹ ನಮಗೆ ಸಾಕು. ನೋಡಿ, ಸರ್ಪತೆಲ್ ಅಂತ ಹೇಳ್ತೀವಿ, ಪೋರ್ಕ್ ಹಂದಿ ಮಾಂಸದ್ದು ಬೋಟಿ ಇಲ್ಲಿ ರೆಡಿ ಆಗಿದೆ. ಒಲೆಯಲ್ಲಿ ಮಾಡಿರುವಂತಹ ಬೋಟಿ, ಆಹಾಹಾ ಎಂತ ಪರಿಮಳ, ಎಂತ ಪರಿಮಳ, ಸೂಪರ್ ಆಗಿ ಬಂದಿದೆ. ಇದನ್ನಂತೂ ನೀವು ಖಂಡಿತವಾಗ್ಲೂ ಟೇಸ್ಟ್ ಮಾಡಲೇಬೇಕು. ಹಂದಿ ಪ್ರಿಯರು ಯಾರೆಲ್ಲ ಇದ್ದಾರೆ ನೋಡಿ, ಖಂಡಿತವಾಗ್ಲೂ ಇದನ್ನ ನೀವು ಟೇಸ್ಟ್ ಮಾಡಲೇಬೇಕು. ನಮ್ಮ ಮಂಗಳೂರಲ್ಲಿ ನಿಮಗೆ ಸಿಗ್ತಾ ಇರುವಂತಹ ಈ ಹೊಸ ಅನುಭವ ನೀವು ಖಂಡಿತವಾಗ್ಲೂ ತಗೊಂಡು ಇದರ ಸವಿರುಚಿಯನ್ನ
ಒಮ್ಮೆ ಟೇಸ್ಟ್ ಮಾಡಿ ನಮಗೆ ನಿಮ್ಮ ರಿವ್ಯೂ ಅನ್ನ ತಿಳಿಸಿ. ನಮ್ಮ ಐಟಮ್ ಅನ್ನು ನಾವೇ ಹೊಗಳುವಂತದ್ದಲ್ಲ, ನೀವು ಸಹ ಖಂಡಿತವಾಗ್ಲೂ ಟೇಸ್ಟ್ ಮಾಡಿ ನಮ್ಗೆ ಹೇಳಿ ಯಾವ ರೀತಿ ಇದು ಆಗಿತ್ತು ಅಂತ ಹೇಳಿ. ಇವಾಗ್ಲೇ ನಿಮ್ಮ ಆರ್ಡರ್ ಅನ್ನ ಬುಕ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ಬ್ಲಾಗ್ ಅನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಸಹ ಒಂದು ಐಟಮ್ ಬಾಕಿ ಇದೆ, ಅದಿನ್ನು ರಾತ್ರಿ ಆಗುತ್ತೆ ನಾವು ಮಾಡುವಾಗ. ಹಾಗೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿರುವಂತಹ ಬ್ಲಾಗ್ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ನಾನು ನಿಮ್ ಜೊತೆಗೆ ಶೇರ್ ಮಾಡಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ಜಸ್ಟ್ ನನಗೆ ಟೈಮ್ ಕೊಡೋದು ಸಮಯ, ಅದರ ಮಧ್ಯದಲ್ಲಿ ಅವನಿಗೆ ಕಲಿಸುವಂತ ಕೆಲಸ ಸಹ ಮಾಡ್ತಾ ಇದ್ದೆ ನಾನು. ಹಾಗೆ ಎಲ್ಲರೂ ನಾವು ಫ್ಯಾಮಿಲಿ ಮೆಂಬರ್ಸ್ ಸೇರಿ ಒಬ್ಬೊಬ್ರು ಒಂದೊಂದು ಟಾಸ್ಕ್ ಅನ್ನ ಮಾಡಿ ಮುಗಿಸುವಂತ ಕೆಲಸ. ಯಾಕಂತ ಹೇಳಿದ್ರೆ ಒಬ್ಬರಿಂದ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಲ್ಲರೂ ಸೇರಿ ತುಂಬಾ ಶ್ರಮ ಪಟ್ಟು ಒಂದು ತುಂಬಾ ಉತ್ಸಾಹದಿಂದ ಮಾಡುವಂತ ಕೆಲಸ ಇದು. ಹಾಗೆ ನಿಮ್ಮ ಒಂದು ಆಶೀರ್ವಾದ ಖಂಡಿತವಾಗ್ಲೂ ಇರ್ಲಿ. ಇಷ್ಟರ ತನಕ ಇದೆ ನಿಮ್ಮ ಆಶೀರ್ವಾದ ಖಂಡಿತವಾಗ್ಲೂ ನಮ್ಮ ಮೇಲೆ. ನಾವು ಹಾಕಿರುವಂತ ಸ್ಕ್ರೀನ್ ಮೇಲೆ ಹಾಕಿರುವಂತ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಆರ್ಡರ್ ಅನ್ನ ಬುಕ್ ಮಾಡಿ, ಈಗಲೇ ಬುಕ್ ಮಾಡಿ. ಹಾಗೇನೆ ಮಂಗಳೂರಲ್ಲಿ ನಿಮ್ಮ ಹತ್ರನೇ ಬರ್ತಾ ಇದ್ದೀವಿ ನಾವು. ಇಂತಹ ಒಂದು ಅಥೆಂಟಿಕ್ ಆಗಿರುವಂತಹ ನಮ್ಮ ಮಂಗಳೂರು ಶೈಲಿಯ ಒಂದು ಹಂದಿ ಮಾಂಸದ ರೆಸಿಪೀಸ್ ಅನ್ನ, ಹಳೆ ಪದ್ಧತಿಯ ರೆಸಿಪೀಸ್ ಅನ್ನ, ನಮ್ಮ ಹಳೆ ಹಿರಿಯರಿಂದ ನಾವು ತಂದು ಬಂದಿರುವಂತಹ ರೆಸಿಪೀಸ್ ಅನ್ನ ನಿಮ್ಮ ಮುಂದೆ ನಿಮ್ಮ ಬಟ್ಟಲಿಗೆ ತರುವಂತ ಪ್ರಯತ್ನ ನಮ್ಮಿಂದ ಆಗ್ತಾ ಇದೆ. ಖಂಡಿತವಾಗ್ಲೂ ಇದಕ್ಕೆ ನಿಮ್ಮ ಸಹಕಾರ ಬೇಕೇ ಬೇಕು ಅಂತ ಹೇಳ್ತಾ ಈ ಬ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇನ್ನು ಬರುವಂತ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.